ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಾಗಿ ಬೆಳಗ್ಗೆಯಿಂದಲೇ ಕ್ಯೂ ನಿಲ್ಲಲಾಗಿದೆ. ಗೃಹ ಬಳಕೆ ಸಿಲಿಂಡರ್ ಪಡೆಯಲು ಜನ ನೂಕುನುಗ್ಗಲು. ಮುಂಜಾನೆ 5 ಗಂಟೆಯಿಂದಲೇ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಿಕ್ಕರೆ ಸಾಕು ಅಂತಿದ್ದಾರೆ ಜನ. ಕಂಪ್ಲಿ ಪಟ್ಟಣದ ಶರತ್ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಬೆಳಗ್ಗೆಯಿಂದಾನೇ ಕ್ಯೂ ನಿಂತಿದ್ದಾರೆ. ನೂಕುನುಗ್ಗಲು ನಡುವೆ ಗ್ಯಾಸ್ ಪಡೆಯಲು ಪರದಾಡ್ತಾ ಇದ್ದಾರೆ. ಕಂಪ್ಲಿ ಪಟ್ಟಣದ ಶರತ್ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ. ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಿಲಿಂಡರ್ ಸಿಕ್ಕರೆ ಸಾಕು ಅಂತ ಬೆಳಗ್ಗೆ 5 ಗಂಟೆಯಿಂದಾನೇ ಗ್ರಾಹಕರು ಕ್ಯೂ ನಿಂತಿದ್ದಾರೆ. ಗ್ರಾಹಕರು ಕ್ಯೂ ನಿಂತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಬಳ್ಳಾರಿಯ ಕಂಪ್ಲಿ ಪಟ್ಟಣದ ಶರತ್ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. LPG ಸಪ್ಲೈ ಸರಿಯಾಗಿ ಬರ್ತೈತೆ, ಬೇಡಿಕೆ ತಕ್ಕಷ್ಟು ಬರ್ತಾ ಇಲ್ಲ. ಬುಕ್ಕಿಂಗು ಭಾಳ ಜಾಸ್ತಿ ಆಗ್ತದೆ ಸದ್ಯಕ್ಕೆ. ಆ ಬುಕ್ಕಿಂಗ್ ತಕ್ಕಂಗೆ ಇದಾಗ್ತಾ ಇಲ್ಲ. ಬುಕ್ಕಿಂಗ್ ಅಂದಾಜು ಎಷ್ಟಾಗ್ತಾಯಿದೆ ಇಲ್ಲಿ ಕಂಪ್ನಿ ಒಳಗಡೆ? ಇದಕ್ಕಿಂತ ಮುಂಚೆ ಒಂದು 4 ದಿನ ಕೆಳಗೆ ಡೈಲಿ 800 1000ವರೆಗೆ ಆಗ್ತಿದ್ವಿ. ಸಿಲಿಂಡರ್ 360 ಹಂಗೆ ಬರ್ತಾ ಇತ್ತು. ಇವಾಗ ಅದೇ ರೀತಿಯಾಗಿ ಬಂದಿದ್ದಕ್ಕೆ ವೇಟಿಂಗ್ ಲಿಸ್ಟ್ ಭಾಳ ಬೆಳೆದದ್ದು. ಕನಿಷ್ಠ 5300ವರೆಗೆ ವೇಟಿಂಗ್ ಲಿಸ್ಟ್ ಇವತ್ತಿನವರೆಗೆ. ಬೇಡಿಕೆ ತಕ್ಕಷ್ಟು ಬರ್ತಾ ಇಲ್ಲ. ಎಲ್ಲರಿಗೂ ಸಿಲಿಂಡರ್ ಸಿಗುತ್ತೆ, ನಿಧಾನವಾಗಬೇಕು. ಇದಕ್ಕೂ ಮುಂಚೆ ಭಾಳಷ್ಟು ಬರ್ತಾ ಇತ್ತು, ಸಪ್ಲೈ ಚೆನ್ನಾಗಿತ್ತು. ಎಲ್ಲರಿಗೂ ಅವತ್ತಿನ ದಿನವೇ ಕೊಟ್ಟಿದ್ವಿ, ಅವತ್ತೇ ಬುಕ್ ಮಾಡೋದು, ಅವತ್ತಿನ ದಿನವೇ ಸಪ್ಲೈ ಮಾಡಿದ್ರು. ಹಳ್ಳಿಗಳಲ್ಲಿ ಕೂಡ ಅದೇ ಪರಿಸ್ಥಿತಿ ಇತ್ತು. ಈಗ ಯಾವಾಗ ಸ್ವಲ್ಪ ಈ ಗಲಾಟೆ ಆಯಿತು, ಆ ಗಲಾಟೆಯಿಂದ ಸ್ವಲ್ಪ ನಿಧಾನವಾಗಿ ಆಗ್ತದೆ ಸಪ್ಲೈ. ಒಟ್ಟು ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ, ಸಿಲಿಂಡರ್ ತೊಂದರೆ ಆಗೋದಿಲ್ಲ. ಅವರು ವಿನಾಕಾರಣ ಅವಸರ ಪಡ್ತಿದ್ದಾರೆ ಅಷ್ಟೇ. ಸಾರ್ವಜನಿಕರು ಬುಕ್ಕಿಂಗು ಸರಿಯಾಗಿ ಮಾಡ್ತಾ ಇಲ್ಲ, ಆ ನಂಬರ್ಗಳು ಹೋಗ್ತಾ ಇಲ್ಲ. ಅವ್ರು ಮಾಡಬೇಕು, ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.